ನೇತ್ರ ಯಾಕೆ ಉಪ್ಪಿನಕಾಯಿ ಶೆಡ್ ಹತ್ರ ಬಂದ್ಲು? ಇಲ್ಲೇ ಏನು ಕೆಲಸ ಐತೆ ಅವಳಿಗೆ? ಏನು ಉಪ್ಪಿನಕಾಯಿ ಆಡಿಲ್ಲ ಏನಿಲ್ಲ, ಏನು ತಗೊಂಡೋಗಕ್ಕೆ ಬಂದ್ಲು ಇಲ್ಲಿ? ಹಾಂ, ನೇತ್ರ 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 ನೇತ್ರ, ಏನು ಗೌರಿ ಇಲ್ಲೇನು ಮಾಡ್ತಾ ಇದೆಯಾ ಉಪ್ಪಿನಕಾಯಿ ಶೆಡ್ ಹತ್ರ? ಹಾಂ, ಅಲ್ಲ ಈಗೇನು ಆರ್ಡ್ರಿಲ್ಲ ಏನೂ ಇಲ್ಲ, ಇಲ್ಲಿಗೆ ಯಾಕೆ ಬಂದೆ? ನಾನು ನಿಮ್ಮ ಅಂತಕ್ಕೆ ಹೋಗಿದ್ದೆ ಹುಡಿಕೊಂಡು ಅಲ್ಲ ಇದೆಯಾ ಅಂತಾನ. ನಿಮ್ಮ ಅತ್ತೆ ಇಲ್ಲ ಎಲ್ಲ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬತ್ತೀನಿ ಅಂತ ಓದ್ಲಪ್ಪ, ಅದು ಯಾಕೆ ಓದ್ಲ ಏನೋ ಗೊತ್ತಿಲ್ಲ ಅಂತು. ಹಾಂ, ಯಾಕೆ ಬಂದಿದ್ದೆ ಇಲ್ಲಿಗೆ? ಹಾಂ, ಏನೂ ಇಲ್ಲ, ಹೆಂಗೈತೆ ಏನು ಎತ್ತ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೆಗಣ ಪಂಗಡ ಇದು ಕಿತ್ತಾವ ಅಂತಾನ. ಏನೂ ಇಲ್ವಲ್ಲ ಅಂತದೇನು ಕಿತ್ತಿಲ್ಲ, ಚೆನ್ನಾಗೈತೆ. ಆದರೆ ಶಾಶ್ವತವಾಗಿ ಬಾಗ್ಲಾಕ್ತಂಗೆ ಆಯ್ತಲ್ಲ, ಉಪ್ಪಿನಕಾಯಿ ಆರ್ಡ್ರೇ ಸಿಗ್ತಾ ಇಲ್ಲ. ಏನು ಮಾಡೋದೆ ಗೌರಿ? ಹಾಂ, ಎಷ್ಟು ದುಡ್ಡು ಖರ್ಚು ಮಾಡಿ ಶೆಡ್ ಮಾಡಿ ಸುಮ್ಮನೆ ಖಾಲಿ ಬಿಟ್ಟಂಗೆ ಆಗುತ್ತೆ. ಹಾಂ, ಈಗೆಲ್ಲ ಸಾಮಾನು, ಪಾತ್ರೆ ಸಾಮಾನು, ಆಮೇಲೆ ಬಾಣಲಿ ಎಲ್ಲ ಐತೆ, ಎಣ್ಣೆನೂ ಐತೆ. ಏನು ಮಾಡೋದು? ಉಪ್ಪಿನಕಾಯಿ ಆರ್ಡ್ರೇ ಇಲ್ವಲ್ಲ. ಹಾಂ, ಅಂಗಡಿ ಕೊಡೋಣ ಅಂದರೆ ಅವರು ತಿಂಗಳಿಗೋ 2 ತಿಂಗಳು ಅಷ್ಟು ಖಾಲಿ ಮಾಡ್ತಾರೆ. ಅವ್ರನ್ನ ನೆಚ್ಕೊಂಡು ನಾವು ಉಪ್ಪಿನಕಾಯಿ ಮಾಡೋಕ್ಕಾಗಲ್ಲ. ಯಾವ್ದಾನ ದೊಡ್ಡ ಆರ್ಡ್ರ್ ಹಿಡಿಲೇಬೇಕು ಕಣಿ. ಏನೇ ಮಾಡೋದೀಗ? ಹಾಂ, ಏನು ಮಾಡೋದು ಅಂದರೆ ನನಗೇನು ಒಳೆಯಲ್ಲಮ್ಮ. ಸುಮ್ಮನೆ ಇದನ್ನ ಬಿಡೋದೇ ಒಳ್ಳೇದು. ನಮ್ಗೆ ಯಾಕೋ ಇದು ಉಪ್ಪಿನಕಾಯಿ ವ್ಯಾಪಾರ ಆಗ್ಬತ್ತಿಲ್ಲ. ಆ ಸೂಜಿ ಆಗಿ ಬಂದಂಗೆ ನಮ್ಮ ಕೈ ಎತ್ತುತ್ತಾ ಇಲ್ಲ ಇದು. ಸುಮ್ಮನೆ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡೋಣ ಬಾ. ಸುಮ್ಮನೆ ಇವಾಗ ಒಂದು ಸ್ವಲ್ಪ ಹೊಲ್ದಕ್ಕೆ ಹೋಗಿ ಸೌದೆ ತರಬೇಕು. ಸೌದೆ ಇಲ್ಲ ನಮ್ಮ ಮನೆಗೆ, ಹೋಗಿ ಬರೋಣ ಬಾ. ನನಗೂ ಒಬ್ಬಳೇ ಹೋಗೋಕ್ಕೆ ಬೇಜಾರು. ಬಾರಿ ಹೋಗೋಣ. ಹೌದಾ? ಅಯ್ಯೋ, ನಮ್ಮನೆಗೆ ಸೌದಿ ಏನು ನಮ್ಮ ಮಾವನೋ ನಮ್ಮ ಅತ್ತೆನೋ ಯಾರಾದರೂ ತರ್ತಾರೆ. ನಮ್ಮನೆಗೆ ಸೌದಿ ಐದವಮ್ಮ. ನನಗೂ ಹೆಂಗೆ ಮಾಡೋದೀಗ? ಸೌದಿ ತರ್ದಿದ್ರೆ ಹೊಟ್ಟೆ ಹೊತ್ತು ಸೊಪ್ಪಾದ್ರೆ ಕಿತ್ಕೊಂಬರಿವಂತೆ ಬಾ. ಈಗ ಹೆಂಗು ಮಳೆ ಬಂದಿತ್ತಲ್ವಾ, ಒಂದಿಟ್ಟು ಸೊಪ್ಪು ಬಿದ್ದಿರುತ್ತೆ ಕಡಲೆ ಗಿಡದಾಗೆ, ಆಮೇಲೆ ರಾಗಿಗೆ ಯಾತಾಗಾದ್ರೂ ಹಂಗೇನೆ ಸೊಪ್ಪು ಕಿತ್ಕೊಂಡು ನಾನೊಂದಿಷ್ಟು ಸೌದಿನೂ ಒತ್ಕೊಂಡು ಬರ್ತೀನಿ. ನೀನು ಬರೀ ಸೊಪ್ಪು ಕಿತ್ಕೊಂಬಂತೆ ಬಾ. ಏನು ಸೌದಿ ಏನು ಒತ್ಕೊ ಬರಬೇಡ. ಹೋಗೋಣ ಬಾ, ಮಾತಾಡ್ಕೊಂಡು ಹೋಗೋಣ. ನನಗೂ ಬೇಜಾರಾಗುತ್ತೆ ಒಬ್ಬಳೆ ಹೋಗೋಕ್ಕೆ. ಅದಕ್ಕೆ ನೀನಾದರೆ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ ಅಂತ ಬಂದೆ. ಬಾ ಹೋಗೋಣ. ಸರಿ ಆಯ್ತು ನಡಿಯಮ್ಮ. ಅಡವೆ ಸೊಪ್ಪು ತಿಂದರೆ ಒಳ್ಳೇದಂತೆ ಆರೋಗ್ಯಕ್ಕೆ. ಕಿತ್ಕೊಂಡು ಹಂಗೇನೆ ನೀನು ಸೌದಿ ತಗೊಂಬರಿವಂತೆ. ನನಗೂ ಇನ್ನೇನು ಏನು ಕೆಲಸ ಇಲ್ಲ. ನಮ್ಮ ಅತ್ತೆ ಐತೆ, ನಮ್ಮ ಅಂತಾಗ ಯಾವ ಹುಡುಗರು ನೋಡ್ಕೊಂಬತ್ತೆ. ನಡಿ ಹೋಗೋಣ. ಯಾರಿದು ರಾಗಿ ಬಿತ್ತಿರೋದು? ಯಾರಿದು? ಯಾಕೆ ನೋಡಿಲ್ವಾ? ಈ ಹೊಲ ನಮ್ದೇನೆ. ನನ್ನ ಗಂಡನೇ ರಾಗಿ ಬಿತ್ತಿರೋದು. ಎಲ್ಲ ಮನೆ ಇನ್ನೂ ಕಳೆ ಎಲ್ಲ ನಾ ತೆಗೆದು ಕಟ್ ಮಾಡಿದ್ದೀವಿ. ಹೌದೇನು? ಸರಿ ಸರಿ, ಅದಕ್ಕೆ ನಿಮ್ಮ ಹೊಲ ಅಂತ ನಾ ಇಲ್ಲಿ ಕರ್ಕೊಂಬಂದ. ಇದಾಗ ಸೊಪ್ಪು ಪಪ್ಪು ಯಾತು ಇಲ್ವಲ್ಲೇ? ಎಲ್ಲೈತೆ ಸೊಪ್ಪು? ಎಲ್ಲ ಕಳೆ ತೆಗ್ದಿದ್ದೀರಾ, ಕಟ್ ಮಾಡಿದ್ರಾ? ಇದ್ರಾಗ ಏನಂತ ಕಿತ್ಕೊಂಬೋದು? ಇಲ್ಲಲ್ಲ ಬಾ, ಅಲ್ಲಿ ಹೋಗೋಣ. ಇನ್ನೂ ಐತೆ ಆ ಕಡೆಗೆ. ಅದು ಸರಿ ಗೌರಿ, ನಿನ್ನ ಗಂಡ ಈಗ ಹೆಂಗೆ? ಚೆನ್ನಾಗಿ ಮಾತಾಡ್ತಾನೋ ಹೆಂಗೆ? ಅಲ್ಲ ನೀನು 2 ದಿವಸದಿಂದ ನನ್ನ ಕೈಗೆ ಸಿಕ್ಕಿಲ್ಲ ಕೇಳೋಣ ಅಂತಂದ್ರೆ ಈಗ ಚೆನ್ನಾಗಿದೆಯಲ್ಲ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರ ಹೆಂಗೆ ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಲನ? ಈಗೇನು ನೀನೇನು ಅದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ? ನಿನಗೆ ಗೊತ್ತಿಲ್ವಾ ವಿಷಯ? ನಮ್ಮ ಅಮ್ಮ ಬಂದಿತ್ತು ಕಣೆ ಈ 2 ದಿವಸದ ಹಿಂದೆ. ನಮ್ಮ ಅಮ್ಮ ಬಂದು ಎಲ್ಲ ಸರಿ ಮಾಡಿ ನನ್ನ ಗಂಡಗೂ ನಮ್ಮ ಅತ್ತಿಗೂ ಹೇಳಿ ಇನ್ಮೇಲೆ ಹೆಂಗೆಲ್ಲ ಮಾಡಲ್ಲ ಅಂತಾನ ಈಗ ಚೆನ್ನಾಗಿ ಮಾತಾಡಿಸ್ತಾರೆ. ಇನ್ನೂ ಒಂದು ಸ್ವಲ್ಪ ದಿನ ಹೋಗೋಕ್ಕೆ ಅದೆಲ್ಲ ಸರಿಯಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಆದರೆ ಮುಂಚೆ ಥರ ಇಲ್ಲ, ಈಗ ಚೆನ್ನಾಗಿ ಮಾತಾಡಿಸ್ತಾರೆ. ಏನು ಸಿಟ್ಟಿಲ್ಲ. ನಾನು ಅದಕ್ಕೆ ಚೆನ್ನಾಗಿದ್ದೀನಿ. ನಿನಗೆ ಗೊತ್ತಿಲ್ವೇ ನಮ್ಮ ಅಮ್ಮ ಬಂದಿರೋ ವಿಷಯ? ಇಲ್ಲಮ್ಮ ಗೊತ್ತಿಲ್ಲ. ಎಲ್ಲ ನಿಮ್ಮ ಅಮ್ಮ ಬಂದಮೇಲೆ ನಮ್ಮಂತ ಕಾದ ಕರ್ಕೊಂಬರ್ಬೇಕು ಬೇಡವೋ? ಹಂಗೆ ಕಳಿಸ್ಬಿಟ್ಟಿದ್ಯಾ? ನನಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಅಲ್ಲಿ ಬೇರೆ ನಾಮಕರಣಕ್ಕೆ ಬೇರೆ ಹೋಗಿದ್ದೆ. ಅದಕ್ಕೂ ನಿಮ್ಮ ಮನೆ ಕಡೆಗೂ ಬರೋಕ್ಕಾಗಲಿಲ್ಲ. ಇವತ್ತು ಅದಕ್ಕೆ ಉಪ್ಪಿನಕಾಯಿ ಶೆಡ್ ಆದರೂ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಏನು ಮಾಡೋದು? ಉಪ್ಪಿನಕಾಯಿ ಆರ್ಡ್ರನ್ನ ಯಾರತನ್ನಾದ್ರೂ ತಗೊಳ್ಳೇಬೇಕು ಕಣೆ ಗೌರಿ. ಯಾರ ತಗೊಳ್ಳೋದು? ಅವ್ನು ಯಾವನ ಮೋಸ ಮಾಡೋದ? ಅಗ್ರಿಮೆಂಟ್ ತಗೊಂಬತ್ತಂತಾನೆ ಅಂತ ಹೇಳಿದೆ, ತರಲೇ ಇಲ್ಲ. ಅವನು ಎಸ್ಕೇಪ್ ಆದ ನನ್ನ ಮಗ. ಈಗ ಇನ್ನೇನು ಮಾಡೋದು? ಅದೇ ಆ ಸೂಜಿ ಆರ್ಡರ್ ಅಂತಾಳಲ್ಲ, ಆ ಓನರ್ನೇ ಕೈ ಕಾಲು ಹಿಡಿದು ಆರ್ಡರ್ ತಗೊಂಡು ನಮಗೆ ಕಮ್ಮಿ ದುಡ್ಡಾದ್ರೂ ಪರವಾಗಿಲ್ಲ ಅಂತ ಆರ್ಡರ್ ತಗೊಂಡು ಮಾಡ್ಕೊಡ್ಬೇಕು ಅಷ್ಟೇನೆ. ಹೋಗಿ ಅವಾಗಿನ ಕಾಲು ಹಿಡಿಯೋದ ಬೇಡ ಕಣೆ. ಅದೆಲ್ಲ ಸರಿಯಾಗಲ್ಲ. ನೋಡೋಣ ಇರು, ನೋಡೋಣ ಅಂತಿದ್ರೆ ಹಿಂಗಿರೋದೆ ನಾವು. ಏನು ಮಾಡೋಕ್ಕಾಗಲ್ಲ. ಕಷ್ಟ ಬಂದಾಗ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಾವು ಹೋಗಿ ಸೂಜಿನ ಸ್ವಲ್ಪ ಬೇಡ್ಕಮ್ಮನ, ನಮಗೂ ಆರ್ಡರ್ ಕೊಡ್ಸಮ್ಮ, ನಾವು ಮಾಡ್ಕೊಡ್ತೀವಿ, ಅದೇ ರೇಟೇ ಆಗಲಿ ಹೇಳು ಅಂತಾನ ಕೇಳೋಣ. ಅದಲ್ಲಿ ಏನು ಹೇಳ್ತಾಳೆ ಅಂತಾನ. ಸುಮ್ಮನೆ ಸೂಜಿನ ಕೇಳಕ್ ಹೋದ್ರೆ ಅಷ್ಟೇನೆ, ಅವಳು ಆಡ್ಕೊಂಡು ನಗ್ತಾಳೆ. ಆಗ್ಲಾಗ್ಲ ನಮ್ಮನ್ನು ಕೇಳಕ್ ಬರ್ತಾರೆ ಅಂತಾನ. ಅವಳಿಂದ ಮ್ಯಾಕ್ ಹೋಗ್ಬಿಡ್ತಾಳೆ. ಅವಳನ್ನ ಕೇಳಿರೋ ಇಷ್ಟಕ್ಕೂ ಅವಳು ನಮ್ಗೆ ಆರ್ಡರ್ ಕೊಡ್ಸೋದೇ ಇಲ್ಲ. ಅವಳಂತೂ ಕೇಳೋದು ಬೇಡ, ನಾವೇ ಡೈರೆಕ್ಟ್ ಬೇಕಂದ್ರೆ ಆ ಓನರ್ನ ಹೋಗಿ ಮೀಟ್ ಮಾಡ್ಕೊಬರೋಣ. ನೋಡೋಣ, ಕೇಳೋಣ. ಏನೋ ಆಗಿದ್ದಾಗೋಯ್ತು ಸರ್, ನಮ್ಮ ತಪ್ಪಾಯ್ತು. ಅವಾಗ ನಿಮ್ಮ ಆರ್ಡ್ರನ್ನ ನಾವು ಇಸ್ಕೊಳ್ದೆ ಬೇರೆ ದುಡ್ಡಿಗೆ ಆಸೆ ಪಟ್ವಿ, ಅತಿ ಜಾಸ್ತಿ ದುಡ್ಡಿಗೆ. ಅದಕ್ಕೆ ನಾವು ಮೋಸ ಹೋಗಿದ್ವಿ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಏನಾದ್ರು ಮಾಡಿ ಕೇಳ್ಕೊಂಬನ. ಹೆಂಗಾದ್ರು ಮಾಡಿ ಆರ್ಡ್ರ್ ಅವರೇ ಕೊಡ್ತಾರೆ. ಸೂಜಿ ತಕ್ಕೆ ಹಾಕೋಗೋದು, ಅವಳೇ ಆರ್ಡ್ರ್ ತಗೊಂಡು ಅವಳು ಮಾಡ್ಕೊಡ್ತಾಳೆ. ಅವಳು ತಕ್ಕೋದ್ರೆ ನಾವು ಚಿಕ್ಕವರಾಗ್ಬಿಡ್ತೀವಿ. ಸುಮ್ಮನೆ ಮತ್ತೆ ಇನ್ನೇನು ಮಾಡೋದು? ಅವನವ್ರ ಹತ್ರ ಹೋದ್ರೆ ಅವನು ನಮ್ಮನ್ನು ಮಾತಾಡ್ತಾನೋ ಇಲ್ವೋ? ನಮ್ಮ ಮೇಲೆ ಬರೀ ಸಿಟ್ಟಾಗವನು. ಅವ್ನು ಮೊದಲೇ ದುಡ್ಡಿನ ಆಸೆಗೆ ಇವರು ನನ್ನ ಹತ್ರ ಆರ್ಡರ್ ತಗೊಂಡು ಬಿಟ್ಟೋದ್ರು ಅಂತಾನ. ಈಗ ಹೋದ್ರೆ ಅವ್ನು ನಮ್ಮನ್ನು ಮಾತಾಡ್ಸೋದು ಇಲ್ಲ ಅನ್ಸುತ್ತೆ. ಮಾತಾಡ್ತಾನೆ. ಸುಮ್ಮನಿರು, ನೀನು ಯಾಕೆ ತಲೆ ಕೆಡ್ಸ್ಕೊಂತೀನಿ? ನಾನಿದ್ದಂಗೆನೆ ಯಾವತ್ತಾದರೂ
ಈ ವಾರದೊಳಗಡೆ ಹೋಗೋಣ ಒಂದ್ ದಿವಸ. ಹಾ ಏನ್ ನೇತ್ರ ಏನಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾಕೆ ಮನೆಗೆ ಜಾಗ ಸಿಗ್ಲಿಲ್ಲ ಮಾತಾಡಕ್ಕೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀರಾ? ಹಾ ನೀನ್ ಯಾಕೆ ಬಂದೆ ಇಲ್ಲಿ ನಮ್ಮಲ್ದಕ್ಕೆ? ಹಾ ಯಾಕೆ ಬಂದೆ? ಮುಚ್ಕೊಂಡು ಹೋಗು, ನಾವೆಲ್ಲಾದ್ರೂ ನಿಂತ್ಕೊಂಡು ಮಾತಾಡ್ತೀವಿ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗೈತಿ? ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ಗೌರಿ ನನ್ ಮೇಲೆ ಯಾಕೆ ಅಂಗ್ರೇಗಾಡ್ತಾ ಇದೆಯಾ? ನಾನೇನ್ ಮಾಡ್ದೆ? ಹಾ ನಾನೇನ್ ಮಾಡ್ದೆ ಹೇಳು? ಅಲ್ಲ ನೋಡೆ ನೇತ್ರ, ಏನು ನಾನು ಒಳ್ಳೇದಾಗ್ಲಿ ಅಂತ ಆ ತರ ಹೇಳಿದ್ರೆ ಇವಳು ನಾನು ಹೇಳಿದ್ಕೆ ನಿನ್ನಿಂದಲೇ ನನ್ನ ಜೀವನ ಹಾಳಾಗೋಯ್ತು ಅಂತ ತಿಳ್ಕೊಂಡು ನನ್ ಮೇಲೆ ರೇಗಾಡ್ತಾಳಲ್ಲೇ. ಹಾ ನೀನೇ ಹೇಳೆ ನೇತ್ರ, ನಾನು ಏನಾದ್ರೂ ತಪ್ಪು ಮಾಡಿದ್ನಾ? ಇವಳಿಗೇನಾದ್ರೂ ಕೆಟ್ಟದಾಗ್ಲಿ ಅಂತ ಹಂಗೇನಾದ್ರೂ ಹೇಳದ್ನಾ? ಏನೋ ನಿನ್ ಗಂಡು ಬುದ್ಧಿ ಕಲ್ತ್ಕೊಂತಾನೆ, ನಿನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳ್ದೆ. ಆದ್ರೆ ಹಿಂಗೆಲ್ಲ ಆಗುತ್ತೆ ಅಂತ ನನಗೇನ್ ಗೊತ್ತಿತ್ತು? ನೀನ್ ಯೋಚನೆ ಮಾಡ್ಬೇಕಾಗಿತ್ತು ತಾನೆ. ನಾನು ಹೇಳಿದ್ದು ಸರಿನಾ ತಪ್ಪಾ, ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಮಾಡ್ಬೇಕಮ್ಮ. ನಾನೇನ್ ಹೇಳಿದ್ರು ಕೇಳ್ತೀಯ ನೀನು? ಹೇಳೆ ನೇತ್ರ ನೀನೇನೆ. ಹಾ ನಾನೇನಾದ್ರೂ ಇವಳಿಗೆ ಕೆಡ್ಕಾಗಂಗೇನಾದ್ರೂ ಹೇಳ್ಕೊಟ್ಟಿದ್ದೀನ? ಹಾ ಇವಳೇನ ಅಷ್ಟೇನ್ ದಡ್ಡಿನ? ನಾನು ಹೇಳಿದ್ದೆಲ್ಲ ನಂಬಕ್ಕೆ? ಹೌದು ಕಣೆ ಗೌರಿ, ಸಾವಿತ್ರಕ್ಕ ಹೇಳ್ತಾ ಇರೋದು ಸರಿಯಾಗಿ ಐತೆ. ಅವಕ್ಕ ಏನೋ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳೈತೆ, ಆದ್ರೆ ಅದು ಈ ತರ ನಿನ್ ಜೀವನನೇ ಹಾಳು ಮಾಡುತ್ತೆ ಅಂತ ಅವಕ್ಕಗೇನ್ ಗೊತ್ತಿತ್ತು ಹೇಳು? ಹಾ ಸುಮ್ನೆ ನೀನು ಅವಕ್ಕ ಮೇಲೆ ರೇಗಾಡ್ಬೇಡ, ಸುಮ್ನಿರು. ಒಂದೊಂದ್ ಕಾಲದಾಗೆ ಇವಕ್ಕ ನಮ್ಗೆ ಎಷ್ಟು ಸಹಾಯ ಮಾಡೈತೆ ಹೇಳು? ಹಾ ನಿನ್ಗೂ ನನ್ಗೂನು. ಸುಮ್ನೆ ಈಗೇನು ಆ ಅಕ್ಕ ಕೊಟ್ಟ ಒಂದು ಐಡಿಯಾ ನಿನ್ಗೆ ಕೆಟ್ಟದಾಯ್ತು ಅಂತ ಹೇಳಿ ಆ ಅಕ್ಕನ ಮೇಲೆ ಹಿಂಗ್ ರೇಗಾಡೋದು ತಪ್ಪು. ಹಾ ಸುಮ್ನಿರು. ಏನೇನಿದ್ರ ನೀನು ಈ ಸಾವಿತ್ರಿ ಕಡೆಗೆ ತಿರ್ಕೊಂಬಿಟ್ಟ ಅಲ್ಲ? ಇವಳು ಗಂಡನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಂತ ಹೇಳಿ ಅದರಿಂದನೇ ತಾನೆ ನನಗೆ ಇಷ್ಟೆಲ್ಲ ತೊಂದರೆ ಆಗಿದ್ದು. ಅಂತಾಳ ಏನು ತಪ್ಪು ಮಾಡಿಲ್ಲ ಅನ್ನೋ ತರ ಹೇಳ್ತಾ ಇದೆಯಲ್ಲ. ನನಗೆ ಇದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲಮ್ಮ. ಏ ಗೌರಿ, ಈ ಸಾವಿತ್ರಕ್ಕ ನಮ್ಗೆ ಒಳ್ಳೇದೇ ಮಾಡುತ್ತೆ, ಸುಮ್ನಿರು ನೀನೆ. ಏನೇನೋ ತಪ್ಪಾಗಿ ತಿಳ್ಕೊಂಬಕ್ ಹೋಗ್ಬೇಡ. ಸುಮ್ನಿರ್ತೀಯಾ? ನಮ್ಗೇನ್ ಸಹಾಯ ಮಾಡ್ತಾಳೆ ಇವಳು? ಏನು ಮಾಡಲ್ಲ, ಸುಮ್ನೆ ಇರು. ನಮ್ಗೆ ಸಾಲಾಗಿಲ್ಲ ಬೇಕು ಅಂದ್ರೆ ಕೊಡಿಸ್ತಾಳೆ. ನಮ್ಮ ಮನೆ ಆಗ್ತಾ ಐತಿ ತಾನೆ. ನಮ್ಗೆ ಏನಾದ್ರೂ ದುಡ್ಡು ಸಾಲದು ಬಂದ್ರೆ ಇವಕ್ಕನ್ನೇ ಕೇಳ್ಬೋದು. ಅದು ಅಲ್ದೇನೆ ಅಣ್ಣ ರೌಡಿ ರುದ್ರಣ್ಣ ಯಪ್ಪನ್ ತೆಗಿತ್ಕೊಂಡಿರೋ ಸಾಲನ ನಾನು ತೀರಿಸ್ಬೇಕು. ಅದಕ್ಕೆ ಕರ್ಕೊಂಡು ಹೋಗ್ಬೇಕು. ಸುಮ್ಮನೆ ಇರು, ನೀನೇನು ಮಾತಾಡಕ್ ಹೋಗ್ಬೇಡ. ಸಾವಿತ್ರಕ್ಕ ಬಾ, ಹೋಗಿ ಅವ್ರ ದಸ್ಲು ಬಡ್ಡಿ ಎಲ್ಲಾನ ಕೊಟ್ಟು ಮುಗಿಸ್ಕೊಂಡ್ಬಿಡೋಣ. ಅವ್ರ ಸಾಲಾಗಿಲ್ಲ ಏನು ಬೇಡ ನಮ್ಗೆ. ಮೀಟರ್ ಬಡ್ಡಿ ಬೇಡವೇ ಬೇಡ. ಹೌದಾ, ದುಡ್ಡು ಸಿಕ್ತಾ? ನೀನು ಬಡ್ಡಿ ಎಲ್ಲ ಕೊಟ್ಟಿದ್ಯಾ ತಾನೆ? ಈ ತಿಂಗಳದ್ ಕೊಡ್ಬೇಕಲ್ವಾ? ಮತ್ತೆ ಈ ತಿಂಗಳದ್ ಕೊಡ್ಬೇಕು. ಅವನ್ಗೆ ಮುಖದ ಮ್ಯಾಕೆ ಕೆಸ್ ಬತ್ತೀನಪ್ಪ, ಅವ್ನ್ ಸವಾಸನೆ ಬೇಡ. ನಾನು ಸೊಪ್ಪು ಕಿತ್ಕೊಂಬಕ್ಕೆ ಅಂತ ಬಂದೆ, ಇಲ್ಲೆಲ್ಲೂ ಸೊಪ್ಪು ಕಾಣಲಿಲ್ಲ, ಇಟ್ಲ ಬಂದೆ, ನೀವು ಸಿಕ್ಕಿದ್ರಿ. ಸೊಪ್ಪು ಕಿತ್ಕೊಂಡು ಹೋಗೋಣ ಬಾ. ನಾಳಿಕೆ ಹೋಗಿ ಅಯ್ಯಪ್ಪನ ದುಡ್ಡೆಲ್ಲ ಕೊಟ್ಟು ಬಡ್ಡಿ ಎಲ್ಲ ಕೊಟ್ಟು ಎಲ್ಲನ ಸೈನ್ ಹಾಕೊಂಡಿರೋದು ಎಲ್ಲನ ಪತ್ರ ಎಲ್ಲ ಇಸ್ಕೊಂಡು ಬರುವಂತೆ. ಸರಿ, ಇವಾಗ ಸೊಪ್ಪು ಕಿತ್ಕೊಂಡು ಹೋಗೋಣ ಬಾ. ಸರಿ ಅಕ್ಕ, ಆಯ್ತು. ನಡಿಯ ಗೌರಿ ನಡಿ, ಏನ್ ಸಿಟ್ ಮಾಡ್ಕೋಬೇಡ. ಅವಕ್ಕ ನಮ್ಮೊಳ್ಳೆಕ್ಕೆ ಹೇಳೋದು. ನೀನ್ ಸುಮ್ನೆ ನಿನಗೇನೋ ಕೆಟ್ಟದಾಯ್ತು ಅಂತ ಅವಕ್ಕ ಕೊಟ್ಟ ಐಡಿಯಾನ ನೀನು ಉಪಯೋಗಿಸ್ಕೊಂಡಿದ್ಯಾ ತಾನೆ? ನೀನ್ ಯೋಚನೆ ಮಾಡ್ಬೇಕಾಗಿತ್ತು, ಇದ್ ಮಾಡೋದ ಬೇಡವಾ ಅಂತಾನ. ನಿನ್ ತಲೆಗೆ ಬುದ್ಧಿ ಇಲ್ಲ. ಏನೇನಿತ್ರ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಹೌದು ಕಣೆ ಗೌರಿ, ನಿಂದೆ ತಪ್ಪು, ಸುಮ್ನೆ ನಡಿ. ನೋಡ್ ಗೌರಿ, ನಾನು ತಪ್ಪಿಲ್ದಿದ್ರು ನಾನೇನೆ ನಿನ್ನ ಕ್ಷಮ್ಸಮ್ಮ ಅಂತ ಕೇಳ್ತಾ ಇದೀನಿ. ನಾನು ಕೊಟ್ಟ ಐಡಿಯಾದಿಂದ ನಿಮ್ ಜೀವನ ಹಾಳಾಗೋಯ್ತಲ್ಲ, ಅದಕ್ಕೆ ಕ್ಷಮ್ಸಮ್ಮ. ಇನ್ಮೇಲೆ ನಿಮ್ಗೆ ಯಾವ ಐಡಿಯಾನು ಕೊಡಲ್ಲ, ಏನು ಕೊಡಲ್ಲ, ಆಯ್ತಾ? ನಿನ್ ಸಿಟ್ಟು ತಣ್ಣಗಾಯ್ತಾ? ಅಯ್ಯೋ ಸರಿ ಅಕ್ಕ, ಆಯ್ತು. ನೀನು ನನ್ನೊಳ್ಳೇದಕ್ಕೆ ಹೇಳಿದ್ಯಾ, ಆದ್ರೆ ಏನ್ ಮಾಡೋದು, ಅದು ಹಿಂಗೆಲ್ಲ ಉಲ್ಟಾ ಆಯ್ತು. ಅದಕ್ಕೆ ನಾನು ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡು ಅವತ್ತು ಪಾಪ ನಿನ್ನ ಹೊಡೆದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ನೀನು. ಆಯ್ತು ಕಣೆ ಗೌರಿ, ನನ್ಗೇನು ಯಾವ ಸಿಟ್ಟು ಇಲ್ಲ ನಿನ್ ಮೇಲೆ. ಬರೀ ಹೋಗೋಣ. ನೀವೇನಕ್ಕೆ ಬಂದಿದ್ದಿಲ್ಗೆ? ನಾವು ಸೊಪ್ಪು ಕಿತ್ಕೊಂಡು ಒಂದಿಷ್ಟು ಸೌದೆ ತಗೊಂಡೋಗ್ಬೇಕು ನಮ್ಮ ಮನೆಗೆ. ಸೌದೆ ಖಾಲಿಯಾಗಿ ಅಡುಗೆ ಮಾಡಕ್ಕೆ, ಅದಕ್ಕೆ ನೇತ್ರನು ಕರ್ಕೊಂಡು ಬಂದೆ. ನೀವಿಬ್ರು ಸೊಪ್ಪು ಕಿತ್ಕೊಂತ ಇರ್ರಿ, ನಾನು ಹೋಗಿ ಸೌದೆ ಕಟ್ಕೊಬತ್ತೀನಿ. ಸರಿ ಆಯ್ತು, ಬರ್ರಿ. ಇಲ್ಲಿ ಆತು ಇಲ್ಲ, ಎಲ್ಲ ಕಳೆ ತೆಗಿದ್ರೆ ನಿಮ್ದೆ ಅಲ್ಲ ಒಳ್ಳೆ ಹೊಲ ಇದು. ಎಲ್ಲ ಕಳೆ ತೆಗ್ದಿರೋದಕ್ಕೆ ಯಾವ ಸೊಪ್ಪು ಇಲ್ಲ, ಎಂಥದ್ದು ಇಲ್ಲ. ಅತ್ಲ ಹೋಗೋಣ ಬರ್ರಿ. ಸರಿ ನಡಿ. ಇವಾಗೆಲ್ಲ ಮಸ್ತ ಸೊಪ್ಪು ಐತ್ ಕಣೆ ಗೌರಿ. ನೇತ್ರ ಬಾರೇ ನೇತ್ರ, ನಾವಿಬ್ರು ಸೊಪ್ಪು ಕಿತ್ಕೊಂಬನ. ಅಂತೂ ಇಂತೂ ನಮ್ ಗೌರಿಗೆ ಈಗ ಅರ್ಥ ಆಯ್ತಲ್ಲ ಸಾವಿತ್ರಕ್ಕ ನಿನ್ ಬಗ್ಗೆ. ಅಷ್ಟೇ ಸಮಾಧಾನ. ನಡಿ, ನಾವು ಸೊಪ್ಪು ಕಿತ್ಕೊಬತ್ತಿರ್ತೀವಿ. ಗೌರಿ ನೀನ್ ಸೌದೆ ಕಟ್ಕೊಬರಗು. ನಾವು ಇಬ್ರು ಒಂದಿಷ್ಟು ಜಾಸ್ತಿನೇ ಕಿತ್ಕೊಂತೀವಿ, ನಿನ್ಗೂ ಒಂದಿಟ್ಟು ಕೊಡ್ತೀವಿ ಸೊಪ್ಪ. ಅಲ್ಲೇನಕ್ಕ? ಹೂ ಕಣೆ ಗೌರಿ, ಒಂದಿಟ್ಟು ಜಾಸ್ತಿನೇ ಕಿತ್ಕೊಂಡಿರ್ತೀವಿ, ಇಬ್ರು ಒಂದಿಟ್ಟು ಇಟ್ಕೊಡ್ತೀವಿ. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನೀನು ಒಂದ್ ದಿವಸ ಸಾರು ಮಾಡ್ಕೊಂಡು ಬಸ್ಸಾರೋ ಉಳ್ ಸೊಪ್ಪ ಎತ್ತರ ಮಾಡಿವಂತೆ. ಹೋಗು ಸೌದಿ ತಮ್ಮರಗೆ ಹೋಗಿ, ನಾವಂಗೆ ಸೊಪ್ಪು ಕಿತ್ಕೊಂತಿರ್ತೀವಿ. ಸರಿ ಆಯ್ತು ಕಣೆ ನೇತ್ರ, ಇಲ್ಲೇ ಇರಿ. ಹಂಗ ನಾನು ಬಿಟ್ಟು ಹೋಗ್ಬೇಡ್ರಿ ಆಮೇಲೆ ತಡ ಆಯ್ತು ಅಂತಾನ. ಇಲ್ಲ ಇಲ್ಲ, ಬಿಟ್ಟು ಹೋಗಲ್ಲ ಹೇಳು. ಅಯ್ಯೋ ಜೊತೆಗೆ ಬಂದು ಬಿಟ್ಟು ಹಂಗೆ ಹೋಗಕ್ಕಾಗತ್ತೆ? ಬಿಟ್ಟು ಹೋಗಲ್ಲ, ಹೋಗು ನೇತ್ರ. ಜಲ್ದಿ ಕಿತ್ಕೋ ಸೊಪ್ಪ, ಮಸ್ತಾಗೈತಿಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.